ನಿಮ್ಮ ಮನೆಯವ್ರ ಡೆಡ್ ಬಾಡಿ ನೋಡಿದ್ರಾ ನೀವು ಸಹನಾ? ನೋಡಿದ್ವಿ. ನಾನು ನಮ್ಮ ಮನೆಯವ್ರಂತ ಅನ್ಸೋದಿಲ್ಲ, ಆ ಥರ ಆಕಾರ ವಿಕಾರ ಮಾಡಿದ್ದಾರೆ. ಒಬ್ಬನೇ ಇದ್ದಾನೆ, 10-12 ಜನ ಹೊಡೆದ್ರೆ ಸುಮ್ಮನೆ ಇರ್ತಾರೇನ್ರಿ? ಅವ್ರಿಗೆ ಕರುಣೆ, ಅವ್ರಿಗೆ ಹೆಂಡ್ರು ಮಕ್ಕಳಿಲ್ಲ, ಕರುಣೆ ಅನ್ನೋದೇ ಇಲ್ಲ. ಈ ಭೀಕರವಾಗಿ ಈ ಥರ ಹತ್ಯೆ ಮಾಡ್ಯಾರಂದ್ರೆ, ಪ್ರೆಗ್ನೆಂಟ್ ಅಂತ ನಾನು ಹೆಂಡ್ತಿ ಪ್ರೆಗ್ನೆಂಟ್ ಬಿಡ್ರೋ ಅಂತ ಕೇಳ್ಕಂದ್ರು ಬಿಟ್ಟಿಲ್ಲ ಅಂದ್ರೆ ಅವ್ರು ಮನುಷ್ಯರೇನ್ರಿ? ಅಲ್ಲ, ಅವ್ರನ್ನ ಹೇಗೆ ಕರ್ಕೊಂಡ್ರು ಹೋದ್ರು, ಏನು ಹೇಳಿದ್ರು, ಯಾರು ಕರ್ಕೊಂಡು ಹೋದ್ರು, ಆ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ಏನು ಗೊತ್ತಿಲ್ಲ. ಚಿತ್ರದುರ್ಗದ ಒಬ್ರು ಅಂತ ಹೇಳ, ಬೆಂಗಳೂರಾಗ 3 ಅಂತ ಹೇಳ, ಕಾರಾಗೆ ಅಪ್ಪ ಡ್ಯೂಟಿಯಿಂದಾನೇ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಾರಾಗೆ. ಓಕೆ, ಎಷ್ಟೊತ್ತಿಗೆ ಕರ್ಕೊಂಡು ಹೋದ್ರಂತೆ? ಎಲ್ಲಿಗೆ ಬರಕ್ಕೆ ಹೇಳಿದ್ರಂತೆ? ಎಷ್ಟೊತ್ತಿಗೆ ಕರ್ಕೊಂಡಿದ್ರು ಅದ್ರ ಮಾಹಿತಿ ಏನು ಗೊತ್ತೇಳ್ರಿ. ಮೊಬೈಲ್ ಸ್ವಿಚ್ ಆಫೇ ಐತಿ. ಮೊಬೈಲ್ ಸ್ವಿಚ್ ಆಫ್ ಆನ್ ಇದ್ದಿದ್ರೆ ಹೆಂಗೋ ನಮ್ಮ ಮನೆಯವ್ರು ಬದುಕ್ತಿದ್ರೇನ, ಅವ್ರು ಏನೋ ಸ್ವಿಚ್ ಆಫ್ ಮಾಡಿಬಿಟ್ಟಾರ್ರಿ. ನಮ್ಮ ಮನೆಯವ್ರು ಸ್ವಿಚ್ ಆಫ್ ಮಾಡಿ ಏನೋ ಪ್ಲಾನಿಂಗ್ ಮಾಡಿ ಬಿಟ್ಟಿದ್ರ ಕಿತ್ತು. ಏನು ಕುಡ್ದಿದ್ರೋ ಏನೋ ಅವರು, ಒಟ್ಟು ಹಿಂಸೆ ನಮ್ಮ ಅತ್ತೆಯವ್ರು ನಮ್ಮ ಮಾವು ನೋಡ್ಯಾರ, ಹಿಂಸೆ ಆಗಿ ಮಾಡ್ಯಾರ ನೋಡ್ರಿ ಕೃತ್ಯ. ಆ ಥರ ಯಾರಿಗೂ ಆಗ್ಬಾರ್ದ್ರಿ ನನ್ನಂಗೆ. ಎಲ್ಲಿಂದ ನೋಡಂಗೆ ಇದ್ದಿದ್ದಿಲ್ಲ. ಓಕೆ, ಮೆಡಿಕಲ್ ಶಾಪಿಂದ ಅವರು ಎಷ್ಟೊತ್ತಿಗೆ ಹೋದ್ರು ಅಥವಾ ಅಲ್ಲಿಗೆ ಬಂದು ಕರ್ಕೊಂಡು ಹೋಗಿದ್ರಾ? ಈ ಬಗ್ಗೆ ನಿಮ್ಗೆ ಯಾರಾದರೂ ಮಾಹಿತಿ ಕೊಟ್ರಾ ಮೆಡಿಕಲ್ ಶಾಪ್ನವರು? ಅಲ್ಲಿಂದನೇ ಅದು ಗೊತ್ತಿಲ್ಲ. ಮೆಡಿಕಲ್ ಶಾಪರ್ ಏನು ಗೊತ್ತಿಲ್ಲ. ಸ್ಕೂಟಿ ನಮ್ಮ ಮನೆಯವ್ರ ಅಪೋಲೋ ಕಾಮರ್ಸ್ಗಿಂತ ಮುಂದೆ ನಿಲ್ಲಿಸ್ಯಾರೆ. ಅದು ನಮಗೆ ಮೊನ್ನೆ ಸಿಕ್ತು ಸ್ಕೂಟಿ. ಇಲ್ಲ ಐತೆ ಅಂತ ಗೊತ್ತಾಯ್ತು ಮಾಹಿತಿ. ಹೋಗಿ ತಗೊಂಬಂದ್ರು. ಅಲ್ಲಿಂದ ಆಮೇಲೆ ಕಾರಾಗ ಹೋಗಿರ್ಬೋದು. ಮಧ್ಯಾಹ್ನ ಹೇಳಿದ್ರು ಊಟಕ್ಕೆ ಬರಲ್ಲ, ನಾನು ಕಾರಾಗ ಹೋಗ್ತೇನೆ, 7:15 ಬರ್ತಾನೆ ಅಂತ ಹೇಳಿದ್ರು. 7:15 ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಟ್ಟದ್ರಿ. ಮದುವೆಯಾಗಿ 1 ವರ್ಷ ಆಯ್ತು ಅಂತೀರಿ, ನಿಮ್ಮ ಸಂಕಟ ಹಂಚ್ಕೊಳ್ತಾ ಇದ್ದೀರಿ. ಈ 1 ವರ್ಷ ಈ 28ಕ್ಕೆ 1 ವರ್ಷ ಆಯ್ತು. 1 ವರ್ಷ. ಓಕೆ, ಹೇಗಿರ್ತಾ ಇದ್ರು ನಿಮ್ಮ ಜೊತೆ? ಗ್ರಾಚಾರನೇ ಸರಿ ಇಲ್ಲ ನನಗೆ. ಹಿಂಗ ಅಕ್ಕ ಚೆನ್ನಾಗೇ ಇರ್ತಿದ್ರು. ಡ್ಯೂಟಿ ಆಯ್ತು, ಮನಿ ಆಯ್ತು. ಗ್ರಾಚಾರ ಹಿಂಗಾಗಲ್ಲ ಅನ್ಕದಿಂದ ನಮ್ಮ ಲೈಫಾಗಿ ಹಿಂಗಾತು. ಸರ್ಕಾರದಿಂದ ನ್ಯಾಯ ಒದಗಿಸ್ಕೊಡ್ರಿ ಅಷ್ಟೇ ಸಾಕು. ಮದುವೆಯಾಗಿ ಜಾಸ್ತಿ ವರ್ಷನೂ ಆಗಿಲ್ಲ, ಒಂದೇ 1 ವರ್ಷ, 5 ತಿಂಗಳು ಪ್ರೆಗ್ನೆಂಟ್ ಅಂತಿದ್ರಿ. ನಿಮ್ಮತ್ತೆ ಮಾತಾಡ್ದಾಗ ಹೇಳ್ತಿದ್ರು, ಗಂಡಾಗ್ಲಿ ಹೆಣ್ಣಾಗ್ಲಿ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ, ನಾನು ಖುಷಿಯಾಗಿದ್ದೀನಿ ಅಂತಿದ್ರಂತೆ. ಏನೇನು ಹೇಳ್ತಿದ್ರು? ಮಗು ಬಗ್ಗೆ ಏನು ಕನ್ಸು ಕಟ್ಕೊಂಡಿದ್ರು? ಅದೇ ಮಗು ನೋಡಕ್ ಮುಂದೆ ಪಾಪು ಕೇಳ್ತತಿ, ಅಪ್ಪ ಎಲ್ಲಿ ಅಂದ್ರೆ ಹೆಂಗ್ ತೋರಿಸ್ಬೇಕು. ನಮ್ಮ ಮನೆಯವರೇ ನೋಡೇ ಇಲ್ಲ. ಅವರು ಪಾಪು ನೋಡಕ್ ಎಷ್ಟು ಆಸೆ ಪಡ್ತಿದ್ರು, ನಮ್ಮ ಮನೆಯವರೇ ನೋಡ್ಲಿಲ್ಲ. ಹಂಗೆ ಜೀವ ಹೋಗ್ಬಿಟ್ಟತ್ತಲ್ರಿ. ಅವ್ರು ಎಷ್ಟು ಅವರಿಗೆ ಮನುಷ್ಯತ್ವನೇ ಇಲ್ಲ. ಅವ್ರಿಗೆ ಹೆಂಡ್ರು ಮಕ್ಳು ಇಲ್ಲೇ ಇಲ್ಲ. ಕ್ರೂರವಾಗಿ ಮಾಡ್ಯಾರ ನೋಡ್ರಿ. ನಾನು ಹೆಂಗ್ ಜೀವನ ಮಾಡ್ಬೇಕು ಮುಂದೆ? ಹೌದು. ಭವಿಷ್ಯದ ಬಗ್ಗೆ ಏನ್ ಕನ್ಸಿತ್ತು ಅಂತ ನಿಮ್ಮಿಬ್ರಿಗೂ? ಚೆನ್ನಾಗೇ ಇರೋಣ ಅನ್ಕಂತ ಇದ್ವಿ. ಈಗ ವಿಧಿಯಾಟ ಹಿಂಗ ಆಗ್ಬಿಟ್ಟತ್ ನೋಡ್ರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.